ಅನ್ಸುತ್ತೆ ಸರ್? ನನ್ನ ಜನ್ಮಭೂಮಿ ರಾಮನಗರ ಜಿಲ್ಲೆ ಆದರೆ ನನ್ನ ಕರ್ಮಭೂಮಿ ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಿದ್ದನಕೊಳ್ಳ. ಅದಕ್ಕಿಂತ ಹೆಚ್ಚಿನ ವಿಶೇಷವಾಗಿ ನನ್ನ ಸಹೋದರರಾದಂಥ ಸ್ವಾಮೀಜಿಯವರು ಅವ್ರನ್ನ 2ನೇ ವೀರೇಂದ್ರ ಹೆಗಡೆ ಅಂತ ಆ ರೂಪದಲ್ಲಿ ನೋಡ್ತಾ ಇದ್ದೀನಿ. ನಾನು ಈ ಕ್ಷೇತ್ರಕ್ಕೆ ನಾನು ಪ್ರತಿ ವರ್ಷ ಸಂಕ್ರಾಂತಿ ದಿನ ಎಲ್ಲಿ ನಾನು ಎಷ್ಟೇ ವಿದೇಶದಲ್ಲಿದ್ದರೂ ಸಹ ಪ್ರತಿ ವರ್ಷ ಸಂಕ್ರಾಂತಿ ದಿನ ನಾನು ಶ್ರೀ ಕ್ಷೇತ್ರಕ್ಕೆ ಬರ್ತೀನಿ ಅಂತ ನಿಮ್ಗಳೆಲ್ರಿಗೂ ಮಾತು ಕೊಟ್ಟಿದ್ದೆ. ಆ ಥರ ನಡ್ಕೊಂಡಿದ್ದೀನಿ, ಮುಂದೇನೂ ನಡ್ಕೊಳ್ತಾ ಇದ್ದೀನಿ. ಇಲ್ಲಿನ ಆಚಾರ ವಿಚಾರಗಳು ಮತ್ತು ಆಮೇಲೆ ಇಲ್ಲಿರ್ತಕ್ಕಂಥ ಪವಾಡಗಳು ನನ್ನ ಜೀವನದಲ್ಲಿ ಬದಲಾವಣೆ ತರ್ತಾ ಇದೆ. ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ, ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ನಾಡಿನ ದೇಶದ ಎಲ್ಲ ಜನತೆಗೂ ಒಳಿತಾಗಬೇಕು ಅಂತ ನಾನು ಕೇಳುವಂಥದ್ದು. ನನ್ನ ಸ್ವಂತಕ್ಕೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ನಾನು ಶ್ರೀ ಕ್ಷೇತ್ರಕ್ಕೆ ಬಂದು ಇಲ್ಲಿ ನಾನು ದರ್ಶನ ಪಡೆದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಸಿದ್ದಪ್ಪಜ್ಜಿಯವರ ದರ್ಶನ ಪಡೆದು ಹೋಗುವಂಥ ಪ್ರವೃತ್ತಿ ಅಲ್ಲ. ಇಡೀ ದೇಶದಲ್ಲಿ ದೇಶ ಸುಭಿಕ್ಷೆಯಿಂದ ಇರಬೇಕು, ದೇಶದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬರಬೇಕಾದ. ಬನ್ನಿ ಗುರುಗಳೇ, ದೇಶದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಏನು ಇಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳು, ಮಠಮಾನ್ಯಗಳು ಮತ್ತು ಪ್ರತಿಯೊಂದು ಮಂದಿರಗಳು, ಮಸೀದಿ ಎಲ್ಲ ಕಡೆ ಏನು ಹೋಗ್ತೀವಿ ಅಂತಂದರೆ ಎಲ್ರಿಗೂ ಒಳಿತಾಗಲಿ ಅಂತಲೇ ಕೇಳ್ತೀವಿ. ಹಾಗಾಗಿ ನಾನು ಮೊದಲಿಗೆ ಸಿದ್ದನಕೊಳ್ಳ ಕ್ಷೇತ್ರಕ್ಕೆ ನಾನು ಬಂದಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಜನ್ಮಭೂಮಿ ರಾಮನಗರ ಜಿಲ್ಲೆ, ನನ್ನ ಕರ್ಮಭೂಮಿ ಮತ್ತು ನನಗೆ ಪುನರ್ಜನ್ಮ ಕೊಡ್ತಾ ಇರ್ತಕ್ಕಂಥ ಭೂಮಿ ಬಂದು ನನಗೆ ಬಾಗಲಕೋಟೆ ಜಿಲ್ಲೆ ಅಂತ ಇದರಲ್ಲಿ ನಮ್ಮ ಇಳಕಲ್ ತಾಲೂಕು, ಹಿಂದಿನ ಹುನಗುಂದ ತಾಲೂಕೇನಿದೆ, ಶ್ರೀ ಕ್ಷೇತ್ರ ಸಿದ್ದನಕೊಳ್ಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಮತ್ತು ಇವತ್ತು ವಿಶೇಷವಾಗಿ ಸಿರಹಟ್ಟಿ, ಲಕ್ಷ್ಮೀಶ್ವರ, ಮುಂಡರಗಿ, ಗದಗ್, ರೋಣ, ಹುನಗುಂದ, ಇಳಕಲ್, ಬಾದಾಮಿ, ಬಾಗಲಕೋಟೆ ಮತ್ತು ತೋರಣಗಲ್, ಹೊಸಪೇಟೆ, ಹಾವೇರಿ, ಹರಿಹರ ಹಲವಾರು ಜಿಲ್ಲೆಗಳಿಂದ ಬಂದಿದ್ದಾರೆ. ಎಲ್ಲ ತಾಲೂಕುಗಳಿಂದ ಜನಗಳು ಬಂದಿದ್ದಾರೆ, ಅಭಿಮಾನಿಗಳು ಬಂದಿದ್ದಾರೆ, ಜೊತೆಗೆ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಮೊದಲಿಗೆ ಅವರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ಮತ್ತೊಮ್ಮೆ ನಿಮ್ಮಗಳ ಆಶೀರ್ವಾದ ಇರಬೇಕು. ಶ್ರೀ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪವಾಡಗಳು ನಡೆದು ಇನ್ನೂ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು, ಆಶೀರ್ವಾದ ಸಿಗಬೇಕು. ಇಲ್ಲಿಂದ ನಡೀತಕ್ಕಂಥ ಪವಾಡಗಳು ಇಡೀ ವಿಶ್ವದಲ್ಲಿ ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ. ಮತ್ತೊಮ್ಮೆ ನನ್ನ ಜೊತೆಗೆ ಇವತ್ತು ನನ್ನ ಅತ್ಯಾಪ್ತ ಗುರುಗಳಾದಂಥ ಡಾಕ್ಟರ್ ಹನುಮಂತ್ ಮಳಲಿಜಿಯವರು ಬಂದಿದ್ದಾರೆ. ಅವರು ನನ್ನ ಜೊತೆ ಬೆಂಗಳೂರಿನಿಂದಲೇ ಬಂದಿದ್ದಾರೆ. ನಾವು ಬಂದಾಗ ಅವ್ರು ಬರಬೇಕು ಅಂತ ಕೇಳ್ಕೊಂಡಿದ್ದು, ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಮ್ಮೆ ನನ್ನ ಆತ್ಮೀಯರು ಅಂತಂದರೆ ಪಕ್ಷ ಯಾವುದೇ ಇರ್ಬೋದು, ಏನೇ ಇರ್ಬೋದು, ಅದರಲ್ಲಿ ನಾವು ರಾಜಕಾರಣ ಮಾಡಲಿಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಲಾಸ್ಟಿಗೆ ಹೋದ ವರ್ಷವೂ ಹೇಳಿದ್ದೀನಿ ನಿಮಗೆ, ನಾನು ರಾಜಕಾರಣ ಮಠಗಳಲ್ಲಿ ಮಂದಿರಗಳಲ್ಲಿ ರಾಜಕಾರಣ ಮಾಡೋದಿಲ್ಲ. ನಾವೇನಿದ್ರು ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು. ಇಲ್ಲಿನ ಹುನಗುಂದ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಬೇರೆ ಪಕ್ಷ ಇರ್ಬೋದು, ನಾನು ಬೇರೆ ಪಕ್ಷ ಇರ್ಬೋದು, ಆದರೆ ನಾವಿಬ್ಬರು ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಅವರ ಒಡನಾಟ ಅವರ ತಂದೆ ಕಾಲದಿಂದಲೂ ಚೆನ್ನಾಗಿದೆ. ಎಸ್.ಆರ್. ಕಾಶ್ಯಪ್ನವರು ಮತ್ತು ಕಾಶ್ಯಪ್ನವರ ಧರ್ಮಪತ್ನಿಯವರು ಇರ್ಬೋದು, ಮತ್ತು ಈಗ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಧರ್ಮಪತ್ನಿಯವರು ವೀಣಾ ಕಾಶ್ಯಪ್ನವರು ಇರ್ಬೋದು, ಎಲ್ಲರೂ ಸಹ ನಮಗೆ ಬೆನ್ನೆಲುಬಾಗಿ ಶ್ರೀ ಕ್ಷೇತ್ರಕ್ಕೆ ನಿಂತಿದ್ದಾರೆ. ಜೊತೆಗೆ ನನ್ನ ಆತ್ಮೀಯತೆ ಇರೋದ್ರಿಂದ ನಾವು ಅವರೆಲ್ಲರೂ ಸೇರಿ ಇಲ್ಲಿ ಏನು ಶ್ರೀ ಕ್ಷೇತ್ರದಲ್ಲಿ ಏನು ಪವಾಡಗಳನ್ನ ಪಡೆದು ಏನು ನಾವು ಲೋಕ ಕಲ್ಯಾಣ ಮಾಡಬೇಕು, ವಿಜಯಾನಂದರು ಎಲ್ಲರ ಜೊತೆ ಸೇರಿ ನಾವು ಮಾಡ್ತೀವಿ ಅನ್ನೋಂಥದ್ದನ್ನ ಈ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 2020, 2021, 2022 ಇಡೀ ವಿಶ್ವದಲ್ಲಿ ಏನಾಯಿತು ಅಂತ ತಮಗೆಲ್ಲ ಗೊತ್ತಿರುವಂಥದ್ದು. ಅದಾದ ನಂತರ ಈಗ ಮತ್ತೆ ನಡೀತಾನೂ ಇದೆ. ಇದನ್ನು ಏನಾಗ್ತಿದೆ ಅಂತೇಳಿ ಕರೋನಾ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಗೆ ಇಲ್ಲಿವರೆಗೂ ಬರಲಿಕ್ಕೆ ನಮ್ಗೆ ಇವತ್ತೇನಾದ್ರು ಒಂದೊಂದು ನಮ್ಮ ರಾಜಕಾರಣದ ಪೊಸಿಷನ್ ಅಂತಲ್ಲ, ನಮ್ಮ ಆರೋಗ್ಯ ಇರ್ಬೋದು, ಮತ್ತು ಆರೋಗ್ಯ ಭಾಗ್ಯ ಇರ್ಬೋದು, ಮತ್ತು ಆಮೇಲೆ ದೇಶದಲ್ಲಿ ಇವತ್ತು ಅಯೋಧ್ಯೆ, ಇವತ್ತು ರಾಮ ಮಂದಿರ ಆಗ್ತಾಯಿದೆ, ರಿಪೀಟ್ ತ್ರೇತಾಯುಗ ನೋಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲವೂ ಸಹ ಈ ಥರ ಮಠ, ಮಾನ್ಯ, ಮಸೀದಿ, ಚರ್ಚ್ಗಳು ಏನೇನಿದೆ ಎಲ್ಲರೂ ಅವ್ರು ಕೇಳ್ತಕ್ಕಂಥದ್ದು ಉಳಿತಾಗಲಿ ಅಂತ ಕೇಳುವಂಥದ್ದು. ಹಾಗೆ ಪಕ್ಷಾತೀತವಾಗಿ, ಧರ್ಮರಹಿತವಾಗಿ ದೇಶಕ್ಕೆ ಒಳ್ಳೆಯದಾಗಬೇಕು, ದೇಶದ ಜನತೆ ಲೋಕ ಕಲ್ಯಾಣದಿಂದ ಇರಬೇಕು, ಸುಭಿಕ್ಷೆಯಿಂದ ಇರಬೇಕು ಅಂತೇಳಿ ನಾನಿಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ನಾನಿಲ್ಲಿ ಒಂದು ಅರಿಕೆಯನ್ನು ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಅದನ್ನು ನಾನು ನಿಮ್ಮ ಎಲ್ಲರ ಸಹಕಾರದಿಂದ, ಪೊಲೀಸ್ ಇಲಾಖೆಯವರ ಸಹಕಾರದಿಂದ, ಮಾಧ್ಯಮ ಇಲಾಖೆಯವರು, ಮಾಧ್ಯಮದವರು ನಿಮ್ಮ ಮುಂದೆ, ಮತ್ತೆ ಆಮೇಲೆ ನನ್ನ ಸ್ವಾಮೀಜಿಯವರ ಆಶೀರ್ವಾದದಿಂದ ಖಂಡಿತ ನನಗೆಲ್ಲ ಒಳ್ಳೆಯದಾಗ್ತಿದೆ, ಮುಂದೇನು ಒಳಿತಾಗುತ್ತೆ. ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅಂತ ನಾನು ಕೇಳ್ತೀನಿ. ದೇಶದೆಲ್ಲೆಡೆ ತಾವೆಲ್ಲ ಸಂಚರಿಸಿದ್ದೀರಿ, ಹಲವಾರು ಮಠಮಾನ್ಯಗಳಿಗೆ ಹೋಗಿದ್ದೀರಿ. ಪೂಜ್ಯರ ಆಶೀರ್ವಾದ, ನೀವು ಇಲ್ಲಿ ಸೇವೆ ಮಾಡ್ತೀರಿ, ಆದರೆ ಪೂಜ್ಯರೇ ತಮಗೆ ಆಶೀರ್ವಾದ ಮಾಡಿ ಕಳಿಸುವಂಥ ಸಂಪ್ರದಾಯ ಐತಿ. ಇಡೀ ವಿಶ್ವದಲ್ಲಿ ಮಠಮಾನ್ಯಗಳಿಗೆ ಹೋದಾಗ ನಾನು ಕೆಲವು ಮಠಗಳು ನಾನು ಹಣ ಇದ್ದು ಮಠ ಇರ್ಬೋದು, ಧಾರ್ಮಿಕ ಕ್ಷೇತ್ರಗಳಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಣ ಇದ್ದಾಗ ಒಂದು ರೀತಿ ಕಾಣುವಂಥದ್ದು, ಹಣ ಇಲ್ಲದಾಗ ಒಂದು ರೀತಿ ಕಾಣುವಂಥದ್ದು. ಆದರೆ ಇಲ್ಲ, ಆಗಲ್ಲ. ಬಡವ ಬಲ್ಲಿದ ಇಲ್ಲ, ಜಾತಿ ಭೇದ ಇಲ್ಲ, ರಾಜಕಾರಣ ಇಲ್ಲ, ಧರ್ಮ ಇಲ್ಲ. ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಕಳೆದ ಬಾರಿ ಹೇಳಿದ್ದು, ನನಗೆ ಪ್ರತಿನಿತ್ಯ ನಾನು ಮಲಗಬೇಕಾದ್ರೆ ದೇವರನ್ನ ನೆನಿತೀನೋ ಇಲ್ವೋ ಗೊತ್ತಿಲ್ಲ, ಗುರುಗಳು ನೆನಿತೀನಿ. ನಾನು ಒಂದು ಮಾತಂದೆ, ರಾಜಕಾರಣ ನಾನು ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬರಬೇಕಾದ್ರೆ
ರಾಜಕಾರಣ ಮಾಡ್ಲಿಕ್ಕೆ ನಾನು ಬರೋದಿಲ್ಲ, ಯಾರು ರಾಜಕಾರಣ ಮಾಡ್ಲಿಕ್ಕೆ ಬರಲೂಬಾರ್ದು. ರಾಜಕಾರಣ ಅಂತ ಅನ್ನುವಂಥದ್ದನ್ನ ನಾವು ಎಲ್ಲಿ ಚಪ್ಪಲಿ ಬಿಡ್ತೀವಿ ಅಲ್ಲಿ ಬಿಟ್ಟು ನಾನು ಇಲ್ಲಿ ಬಂದೊಬ್ಬ ಭಕ್ತನಾಗಿ ಬರ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಇಯರ್. ಈ ವರ್ಷನೂ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮಗಳ ಸಹಕಾರ ಬಹಳ ಮುಖ್ಯ. ಯಾಕೆಂದರೆ ನಾವೆಲ್ಲೂ ಸಹ ಭೇದ ಭಾವ ಏನೂ ಇಲ್ಲ. ನಮಗೆ ಬಂದಿರತಕ್ಕಂಥ ಶ್ರೀಮಠದಿಂದ ನಾನು ಬರ್ತೀನಿ. ನಾನು ಯಾವುದೇ ಒಂದು ಡಿಸಿಗ್ನೇಷನ್ ಆಗಲಿ, ನಾನು ರಾಜಕಾರಣ ಆಗಲಿ ಎಲ್ಲೂ ನಾನು ತೋರ್ಪಡಿಕೆ ಹೇಳ್ಕೊಳ್ಳಲ್ಲ. ನಮ್ಗೆ ಅವಶ್ಯಕತೆಯೂ ಇಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ವಿ. ಇಡೀ ಜಗತ್ತು ಚೆನ್ನಾಗಿರಬೇಕು. ಇಡೀ ಇವತ್ತು ಜಗತ್ತನ್ನು ನಂಬಿರ್ತಕ್ಕಂಥದ್ದು ವಿಶ್ವ ಇಡೀ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಅದು ಮತ್ತಷ್ಟು ಹೆಚ್ಚಾಗಬೇಕು ಅಂತ ನಾನು ಈ ಮುಖಾಂತರ ನಾನು ಮಠ ಮಾನ್ಯಗಳಿಗೆ ಹೋಗುವಂಥದ್ದು, ಧಾರ್ಮಿಕ ಕ್ಷೇತ್ರಗಳಿಗೆ, ಎಲ್ಲ ಧರ್ಮದ ಮಠಗಳಿಗೆ, ಎಲ್ಲ ಧರ್ಮದ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀನಿ. ಎಲ್ಲ ನಾನು ಒಳ್ಳೆಯದನ್ನು ಬಯಸ್ತೀನಿ, ಒಳ್ಳೆಯದನ್ನು ಕೇಳ್ತೀನಿ. ಮುಂದೇನು ಎಲ್ರಿಗೂ ಒಳಿತಾಗಬೇಕು ಅಂತ ಕೇಳ್ತೀನಿ. ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು, ನಂತರ ದಿನಗಳಲ್ಲಿ ಎಲ್ಲರೂ ಅಣ್ಣ ತಮ್ಮಂದು ಥರ ಇರಬೇಕು ಅಂತ ನಾನು ಹೇಳ್ತಾ, ಅದರಲ್ಲಂತೂ ವಿಶೇಷವಾಗಿ ನಾನು ಏನಕ್ಕೆ ಈ ಮಠಕ್ಕೆ ಬರ್ತೀನಿ ಅಂತಂದರೆ, ನಾನು ಇವತ್ತು ಒಂದು ಮಠಕ್ಕೆ ಹೋದರೆ ನೆಕ್ಸ್ಟ್ ಡೇ ಅವ್ರು BJP ಪಾರ್ಟಿ, ಅವ್ರು ಕಾಂಗ್ರೆಸ್ ಪಾರ್ಟಿ, ಅವ್ರದ್ದು ಇನ್ನೊಂದು ಪಾರ್ಟಿ ಅಂತಾರೆ. ಈ ಮಠದಲ್ಲಿ ಯಾರ್ದು ಪಾರ್ಟಿಗಳಿಲ್ಲ. ಲಾಸ್ಟ್ ಟೈಮ್ ಬಂದರೆ ನಮ್ಮ ದೊಡ್ಡನಗೌಡ ಪಾಟೀಲರು ಬಂದರು, ನನ್ನ ಆತ್ಮೀಯ ನನ್ನ ಸಹೋದರ ವಿಜಯಾನಂದ ಕಾಶ್ಯಪ್ನವ್ರು ಬಂದರು. ವಿಜಯಾನಂದ ಕಾಶ್ಯಪ್ನವ್ರ ತಂದೆಗೂ ನಮ್ಮ ಫ್ಯಾಮಿಲಿಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂತಂದರೆ, SR ಕಾಶ್ಯಪ್ನವರು ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು. ಆ ಕಾಲದಿಂದನೂ ಅವರ ಬ್ರದರಿಂದ ಒಬ್ಬರು BR ಪಾಟೀಲ್ ಅಂತಿದ್ರು. ಆವಾಗಿಂದ ನಾವು ಕಾಲೇಜ್ ಡೇಸಿಂದನೂ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಸಂಘಟನೆ ಮುಖ್ಯ. ಆದರೆ ಏನೇ ಮಾಡಿದ್ರು ಸಹ ವಿಜಯಾನಂದ ಕಾಶ್ಯಪ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನೇ ಮಾಡಿದ್ರು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಿದೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ. ಒಂದು ಭಾಳ ನೋವಾಗೈತಿ. ಏನಾಗೈತೆ ಅಂದ್ರೆ, ನನಗೆ 14ಕ್ಕೆ ತೇರ ಹೇಳೋದು ಅಷ್ಟ ಬಿಡ್ಬೇಕಂತ ಮಾಡೀನಿ ನಾನು. ಯಾಕೆ ಹೇಳೆ, ಕಂಟ್ರೋಲ್ ಆಗೋಲ್ಲ ನನಗೆ. ಅಷ್ಟು ಅಭಿಮಾನ ಇಟ್ಕೊಂಡು ಬರ್ತೀರಿ ನೀವು. ಪೊಲೀಸರಿಗೆ ಸಹಿತ ಕಂಟ್ರೋಲ್ ಆಗಂಗೆ ನನ್ನ ಮೇಲೆ ಇಟ್ಟಿರಲ್ಲ. ನಿಮ್ಗೆ ನಿಜವಾದ ದೀರ್ಘದಂಡ ನಮಸ್ಕಾರಗಳು. ಸ್ವಾಮಿಗಳಿಗೆ ಇಷ್ಟು ಅಭಿಮಾನ ಇಟ್ಕೊಂಡಿಲ್ಲ. ಯಾಕಂದ್ರೆ ಸಿದ್ದನಕೊಳದೊಳಗೆ ಭಕ್ತರಲ್ಲಿ ದೇವ್ರನ್ನ ಕಾಣುವಂಥ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ದನಕೊಳ ಮಠ ಮಾತ್ರ. ಇದು ಬಹಳ ವಿಶೇಷವಾದ ಮಠ. ಇಡೀ ರಾಜ್ಯದಲ್ಲಿ ಸರ್ವ ಧರ್ಮ ಮಠ, ಸರ್ವ ಪಕ್ಷಗಳ ಮಠ, ಸರ್ವ ಜಾತಿ ಮಠ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ಸಿದ್ದನಕೊಳ ಮಠ ಒಂದ ನೋಡಲಿ ತಮ್ಮ. ನಾವು ಹೇಳ್ಬಿಡ್ತೀವಿ ನಿಮ್ಗೆ, ನಿಮ್ಮ ಜಾತಿ, ನಿಮ್ಮ ಪಕ್ಷ, ಧರ್ಮ ಏನೇ ಇದ್ರೂ ದೇವಸ್ಥಾನದ ಹೊರಗೆ ಚಪ್ಪಲಿ ಹೆಂಗೆ ಬಿಡ್ತೀರ ಹಂಗೆ ಬಿಟ್ಟು ಬರ್ರಿ ಮಕ್ಕಳು ಅಂತೀನಿ ನಾನು. ಇದು ನಿಜವಾದ ಮನುಷ್ಯತ್ವ. ಯಾಕಂದ್ರೆ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಈ ಮಠಕ್ಕೆ ಬೆವರು ಸುರಿಸಿ ಈ ಮಠವನ್ನು ಉದ್ಧಾರ ಮಾಡಿದಂಥವ್ರು ನೀವು. ನಿಜವಾದ ಸಿದ್ದಪ್ಪಜ್ಜನವ್ರು ನೀವು ನೋಡ್ಲಿ ತಮ್ಮ. ಎಲ್ಲರ ಮುಂದೆ ಒಂದಿಲ್ಲ ಒಂದು ದಿವಸ ನಮ್ಮ ಕಾಶ್ಯಪ್ಪನವರು ನಮ್ಮ ಕಟ್ಟಿ ಮನೆ ಇನ್ನೊಂದು ದಿವ್ಸ ಮಂದಿ ಕಂಪ್ನಿಗೆ ಹೊಳೆಗೆ ಹಾಕಿ ಮಕ್ಕೊಂಬಿಡ್ತೀನಿ. ಆಯ್ಸ್ ಬಂದು ನನಗೂ ಮೇಕ್ ಬಿಡತ್ಲೆ ಪಟ್ಟಿ ಕೊಡ್ರಿ ಅಂತ ಹೊಯ್ಕೊಳಂಗೆ ಆಯ್ತು. ನನ್ನ ಬಡ ಕಂಪ್ನಿಗೆ ಹಾಕಿ ಕೈ ಬಿಟ್ಬಿಡ್ತೀನಿ.
ಮಾಡಿದ್ದೆ. ಒಂದು ಮಾತು ಕೊಟ್ಟಿದ್ದವ, ಅಪ್ಪಾಜಿ ನಾನು ನಿಮ್ಮ ಉತ್ಸವಕ್ಕೆ ಬಂದೇ ಬರ್ತೀನಿ ಅಂದಿದ್ದ. ಮಾತಿನ ತಕ್ಕ ನಡ್ಕೊಂಡನ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ಅವ ಸಣ್ಣ ಪುಟ್ಟದ ಬರಗಲ್ಲ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಭಕ್ತರ ಅಭಿಮಾನಕ್ಕೆ ಮಣದ, ನನಗೆ ಮಣದಿಲ್ಲ ಅವ, ನಿಮಗೆ ಮಣದ್ ಬಂದನು. ಚಪ್ಪಾಳೆ ಹೊಡ್ರಿ ಅದಕ್ಕೆ. ಅವ್ರನ್ನ ಕೇಳೋದು ರೊಕ್ಕ ನೀವು. ಭಾಳ ಖುಷಿ ಆಯಿತು. ಇನ್ನೂ ಒಂದೆರಡು ನಾನು ಆಮೇಲೆ ಮಾತಾಡೋಕೆ ಕೊಡ್ತೀನಿ. ನೀವು ಬಂದಿದ್ದಕ್ಕೆ, ನಮಗೆ ಗೌರವ ಕೊಟ್ಟು ನಮ್ಮ ಉತ್ಸವದಲ್ಲಿ ಭಾಗವಾಗಿದ್ದಕ್ಕೆ. ಮೇಲಾಗಿ ಉತ್ತರ ಕರ್ನಾಟಕ ನೀನು ಗೊತ್ತೈತೆ ನನಗೆ, ಹುಬ್ಳಿ ಅವ, ಹೌದಾ? ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಂಗಳೂರ ಟಿ ವಿ ಅಕ್ವೈರ್ ಮಾಡ್ಕೊಂಡನಂದ್ರೆ ಇದಕ್ಕಿನ ಶಕ್ತಿ ಏನು ಬೇಕಲೇ? ಹೊಡ್ರ ಚಪ್ಪಾಳೆ ಹೊಡ್ರಿ ಎಲ್ಲಾರ. ಅವ ಇನ್ನೂ ದೊಡ್ಡ ವ್ಯಕ್ತಿ ಆಗೋದನ. ಯಾಕೆ ಹೇಳ್ರಿ? ಸಿದ್ದಪ್ಪಜ್ಜ ಸುಮ್ಮನೆ ಅಪಾರ್ಚುನಿಟಿ ಇದ್ರೆ ಕರೆಸ್ಕೊತಾರ. ಮುಂದೆ ನೋಡ್ಬೇಕಾರ ಒಂದು ಹಣೆ ಬಾರಿ ಏನಾಗತ್ತೆ ಅನ್ನೋದು. ಎಲ್ಲರೂ ಅವನ್ನ ಕರೀತಾರೆ. ಹಂಗಾಗತ್ತೆ ನೋಡಿ, ಇವತ್ತು ಹೇಳಿ ನೋಡಿ. ಬಂದಾರ ಅವರು. ಚಪ್ಪಾಳೆ ಹೊಡ್ರಿ. ನಿನ್ನೆ ಬಂದಂಥ ಗುರುಗಳು ಅವರು ಒಂದು ಕ್ರಾಂತಿಕಾರಿ ಹಾಡುಗಳನ್ನು ಬರೀತಾರೆ ಅವರು. ಆಮೇಲೆ ದೊಡ್ಡ ಪುರಾಣ ಪ್ರವಚನ ಮಾಡುವಂಥವ್ರು. ನಮ್ಗತ್ತೆ ಇಂಗ್ಲೀಷ್ ಮಾತಾಡೋಂಗಿಲ್ಲ ಅವ್ರು. ಹೇಳಿ ನೋಡಿ, ಈಗ ಅವ್ರ ಆಧ್ಯಾತ್ಮ, ನಮ್ಮದು ರೊಟ್ಟಿ ಕಡಕ್ ಚಟ್ನಿ ಹಸಿಕಾಯಿ ಹಿಂಡಿ ನೋಡಲಿ. ಅವ್ರದ್ದು ಹೋಳ್ಗೆ ತುಪ್ಪ ಯಾವ್ದು ಬೇಕು ಹೇಳ್ರಿ? ಎರಡೂ ಬೇಕಂತಾರೆ ಮಕ್ಕಳು. ಅಂಡಕರಿ ಬೇಕಂದ್ರೆ ಅವು ಎರಡು ಬ್ಯಾಬ್ರಿ. ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ನಮ್ಮ ಮಠದ ಭಕ್ತರ ಪರವಾಗಿ. ಮೇಲಾಗಿ ಇನ್ನೋರವರು ನಮ್ಮ ಡಾಕ್ಟರ್ RS ರಾಜು ಅವರು ಹೋದ ವರ್ಷನೂ ಅವರು ಹೆಲಿಕಾಪ್ಟರ್ ಪುಷ್ಪಾರ್ಚನೆ ಮಾಡಿದಂಥವ್ರು. ಈ ವರ್ಷನೂ ಪುಷ್ಪಾರ್ಚನೆ ಮಾಡಕ್ಕೆ ಬಂದ್ರು ಅವರು. ಕೆಲವು ಕಾರಣಾಂತರಗಳಿಂದ ಇವತ್ತು ಸಂಕ್ರಾಂತಿ ಇಲ್ಲ, ನಾಳೆಗೆ ಮಾಡ್ರಿ ನನ್ನ ಯಾರಿಗೆ ಗೊತ್ತು. ಅದಕ್ಕೆ ಅದು ಹಾರ್ಲೇ ಇಲ್ಲಿ ನೋಡಲಿ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ಹಾರ್ಲಿಲ್ಲ ಅಂದ್ರೆ ಚಪ್ಪಾಳೆ ಹೊಡಿತೀರ? ಅನೌನ್ಸ್ ಹೋಗ್ಬೇಕು. ನಾಳೆಗೆ ಅವ್ರು ಏನು ಮಾಡ್ತಾರೆ ಅನ್ನೋದು ಅವರಿಬ್ಬರು ಹೇಳ್ತಾರೆ. ಅದಕ್ಕೇನೋ ನನಗೆ ಅನಿಸಿದ ಮಟ್ಟಿಗೆ ನಾನು ನಿನ್ನೆ ಅಂದ್ಕೊಂಡಿದ್ದೆ ಟೈಮು ಸರಿ ಇಲ್ಲ ಇವತ್ತು ವೇಳೆ ಟೈಮ್. ನಾಳೆ ಸಂಕ್ರಾಂತಿ ವೇಳೆ ಚಲೋ ಐತಿ. ಅದಕ್ಕೆ ಅಜ್ಜ ಹಂಗೆ ಮಾಡ್ಯಾನ ಅನ್ಸುತ್ತೆ. ಏನೋ ಕಾಲ ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಆಗೈತಿ. ಸೀದಾ ಮಾಡ್ತೀವಿ. ಅದಕ್ಕೂ ನಿಮ್ಮ ಆಶೀರ್ವಾದ ಬೇಕು. ಎಲ್ಲರೂ ಮಾಡೋಣ ಬೇಡ ನಾಳೆ
ನಾಳೆಗೆ ಮಾಡ್ತಾರೆ ಅದನ್ನು ಏನು ಮಾಡ್ತಾರೆ ಅನ್ನೋದು ಅವ್ರು ಹೇಳ್ತಾರೆ, ನಾವಲ್ಲ. ಮತ್ತು ನಾ ಏನು ಪೈಲಟ್ ಅಲ್ಲ ಹೊಡ್ಯಾಕೆ. ಈಗ ಇನ್ನಾರ ನಮ್ಮ RS ರಾಜು ಅವರು ನಮ್ಮ ದೇಶದ ಮುಂದೆ ಬರ್ರಿ ಒಟ್ಟು ಮುಂದೆ ಒಂದು ದಿನ ಅವರು ರಾಜ್ಯಪಾಲರಾಗಿ ನಮ್ಮ ಮಠಕ್ಕೆ ಬರ್ತಾರೆ ಅನ್ನೋದು ಇವತ್ತು ಹೇಳ್ತೀನಿ. ಮುಂದಿಲ್ಲ ನಾಳೆ ರಾಜ್ಯಪಾಲರಾಗಿ ಈ ಹೋದ ವರ್ಷನೂ ಹೇಳಿದ್ದೆ, ಈ ವರ್ಷನೂ ಹೇಳ್ತೀನಿ. ನಮ್ಮ ಒಂದು ಮಠಕ್ಕೆ ರಾಜ್ಯಪಾಲರಾಗಿ ಬರುವಂಥ ಕಾಲ ದೂರ ಇಲ್ಲ. ಅವರು ನಮ್ಮ ಮಠದ ಸೇವೆಯನ್ನು ಇನ್ನೂ ಹೆಚ್ಚೆಚ್ಚು ಮಾಡಲಿ. ಆಮೇಲೆ ಪ್ರತಿ ವರ್ಷ ನಾವು ಒಂದು ಸ್ವಲ್ಪ ಇಂಗ್ಲೀಷ್ ಮಾತಾಡೋದು ಭಾಳ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ನೀವು ಹೆಲಿಕಾಪ್ಟರ್ ತರೋದು ಬಿಟ್ಟಿಗಿಟ್ಟಿಯಪ್ಪ ಮರೆ, ಅಜ್ಜಾರು ಇಂಗ್ಲೀಷ್ ಮಾತಾಡ್ಬಿಡೋ ಬ್ಯಾಡ ತರೋದು ಹೋಗೋ ಬ್ಯಾಡ ಅಂದ್ರೆ ಮಾತು ಸಾಕೋದಿಲ್ಲ. ಹಾಂ, ಅವ್ರಿಗೆ ನಮ್ಮ ಮಠದ ಪರವಾಗಿ ಅವರು, ಯಾಕಂದ್ರೆ ಸುಮಾರು ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಮಠಕ್ಕೆ ಒಂದಂತಲ್ಲ ಹೆಲಿಕಾಪ್ಟರ್ ಹೂ ಹಾಕೋದವರು. ನಮ್ಮ ರಾಜ್ಯದ ಅನೇಕ ದೇವಾಲಯಗಳಿಗೆ ಪುಷ್ಪಾರ್ಚನೆ ಮಾಡುವಂಥವ್ರು ಯಾರಾದರೂ ಇದ್ರೆ ಡಾಕ್ಟರ್ RS ರಾಜು ಅವರು. ಇದನ್ನು ತಲೆಗಿಟ್ಟವರು ಮೊದಲು ನಮ್ಮ ಮಠ ಒಂದಂತ ಹಾಕ್ತಾರೆ ಹೇಳಲ್ಲ. ಅನೇಕ ಕಡೆ ಅವರು ಒಂದು ದೈವ ಭಕ್ತಿ ಸ್ವರೂಪರು, ಮೇಲಾಗಿ ಒಳ್ಳೆ ಸಂಘಟನಾ ಚತುರರು. ಅದಕ್ಕೆ ಹೋದವರು ಸಂಘಟನಾ ಚತುರ ಅಂತ ಒಂದು ಅವಾರ್ಡ್ ಕೊಟ್ಟಿವಿ ಅವರಿಗೆ. ಚಪ್ಪಾಳಿ ಹೊಡ್ರಿ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೆ ನಮ್ಮೆಲ್ಲ ಮಠದ ಪರವಾಗಿ. ಹಾಗೆಯೇ ಅವರ ಧರ್ಮಪತ್ನಿ ಅವರು ಸುಮಿತ್ರಾ ಮೇಡಮ್ ಅವ್ರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇನ್ನೋರ್ವರು ನನ್ನ ಪರಮ ಶಿಷ್ಯ, ಇಲ್ಲೇ ಪಕ್ಕದ ತಾಲೂಕಿನ ಕುಷ್ಟಗಿ ತಾಲೂಕಿನ ಜನಪ್ರಿಯ ಶಾಸಕ. ಮುಂದೆ ಒಂದು ದೊಡ್ಡ ಹುದ್ದೆ ಬರುತ್ತಂತ ಹೇಳಿದ್ವಿ, ಹುದ್ದೆ ಬಂದೈತಿಲ್ಲ? ಹೋದ ವರ್ಷ ಹೇಳಿದ್ವಿ, ಬಂದೈತಿಲ್ಲ ನೋಡಿ. ಚಪ್ಪಾಳಿ ಹೊಡ್ರಿ ಎಲ್ಲರೂ. ಶ್ರೀ ದೊಡ್ಡಗೌಡ ಪಾಟೀಲ್ ಶಾಸಕರು ಕುಷ್ಟಗಿ, ಇವರಿಗೂ ಕೂಡ ನಮ್ಮ ಸಿದ್ದನಕೊಳ್ಳ ಭಕ್ತರ ಪರವಾಗಿ, ಪ್ರಾಯೋಜಕರ ಪರವಾಗಿ, ಪಟ್ಟಿ ಕೊಟ್ಟರ ಪರವಾಗಿ, ಕುದುರೆ ಹೇಳಿದರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನನ್ನ ಇನ್ನೊಬ್ಬ ಪರಮ ಶಿಷ್ಯ, ಸುಮಾರು 12 ವರ್ಷಗಳಿಂದ ನಮ್ಮ ಮಠದ ಬಗ್ಗೆ ಅಭಿಮಾನ ಇಟ್ಕೊಂಡು ನಾನು ಎಷ್ಟೇ ಬೈದರೂ ಆಶೀರ್ವಾದ ಅಂತ ತಿಳ್ಕೊಳ್ಳುವಂಥ ರಾಜ್ಯದ ಏಕೈಕ ಶಾಸಕ ಯಾರಾದರೂ ಇದ್ರೆ ಅದು ಮುನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವ್ರು ಮಾತ್ರ. ಅವನಷ್ಟು ಜಾಕ್ ಬೈತಿನ ಬೇದ್ರ ಕೂಡ ಆಶೀರ್ವಾದ ಹೊಡಿ ಹೊಡಿ ಅಂತಿರ್ತಾನ ಫೋನ್ಯಾಗ. ಬೇನೇನು ಚುಕ, ಹೊಡಿ ಅಪ್ಪಾಜಿ, ಇನ್ನೊಂದೆರಡು ಹೊಡಿ ಬೀಳಿ, ಆಶೀರ್ವಾದ ಆಗತ್ತೆ ನನಗೆ, ಏನೋ ದೊಡ್ಡ ಕೆಲಸ ಆಗೋದು ಐತೆ ಅಂತ ನಾವು. ಆಮೇಲೆ ನಾನು ಎಷ್ಟೇ ಬೈದರೂ ಕೂಡ ನನ್ನ ಮಠವನ್ನು ಕೈ ಬಿಡಲಾರ್ದಂಥ ವ್ಯಕ್ತಿ ವಿಜಯಾನಂದ ಕಾಶಪ್ಪನವರು. ಸುಮಾರು ಅವನ ಬಗ್ಗೆ ನಾವು ಒಂದು ಹೇಳಬಾರ್ದು, 1,70,00,000 ಕೆಲಸವನ್ನು ಮಾಡಿ ನಮ್ಮ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಭಕ್ತರ ಮತ್ತು ನಮ್ಮ ಮುನಗುಂದ ತಾಲೂಕಿನ ಎಲ್ಲ ಗ್ರಾಮದ ಮನಸ್ಸನ್ನು ಗೆದ್ದಂಥ ವ್ಯಕ್ತಿ. ಮತ್ತು 1,70,00,000 ವರ್ಕ್ ಮಾಡ್ಯಾನಂದ ಅದ್ರ ಹೋಗಕತ್ತ ನೋಡಿ, ಸ್ವಾಮಿ ಅನ್ನೋ ಸುಳ ಮಕ್ಕಳಿದ್ರಿ ನಾವು. ಭಾಳ ಡೇಂಜರ್ ಮಕ್ಕಳು ನೀವು, ನಿಮ್ಮನ್ನ ಆಡ್ತೀವಿ. ಎಲ್ಲರೂ ಬಹುಶಃ ಹೇಳ್ಬೋದ್ಲಿ ಮಕ್ಕಳ, ನಿಮ್ದು ಹೇಳೋಕ್ಕಾಗವಲ್ಲ ನನಗೆ, ಹೌದಿಲ್ಲ? ಸಮ್ಮಿಶ್ರ ಸರ್ಕಾರದ ಮಕ್ಕಳು ನೀವು. ಅತ್ತಾಗ ಹೊಡೆದ್ರೆ ಅತ್ತಾಗ, ಇತ್ತಾಗ ಹೊಡೆದ್ರೆ ಇತ್ತಾಗ, ಹೌದಿಲ್ಲ? ಅವರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ಧನ್ಯವಾದಗಳು ಮತ್ತು ಸ್ವಾಗತ ಕೋರ್ತಾ ಇದ್ದೇವೆ. ಯಾವುದೇ ಒತ್ತಡ ಇದ್ದರೂ ಕೂಡ ನಾ ಕರೆದ್ರೆ ಎಲ್ಲ ಕೆಲಸ ಬಿಟ್ಟು ಬರ್ತಾನಲ್ಲ, ಅದಕ್ಕೆ ನಾನು ಅವನಿಗೆ ನಮಸ್ಕಾರ ಹೇಳ್ತೀನಿ. ಅದೇ ರೀತಿಯಾಗಿ ನನ್ನ ಇನ್ನೋರ್ವ ಶಿಷ್ಯೆ, ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಧರ್ಮಪತ್ನಿ ಶ್ರೀ ವೀಣಾ ವಿಜಯಾನಂದ ಕಾಶಪ್ಪನವರು ಮುಂದೆ ಏನು ಹಾಕಾರನ್ನು ನಿಮ್ಗೆ ಗೊತ್ತದ. ಮತ್ತು ನಾ ಬಹುಶಃ ಕೇಳಿದ್ದೆ, MP ನೀವೇ ಮಾಡ್ಯಾರ ಯಾರು ಹೇಳಲಿ? ಮಾಡ್ಯಾರ ಯಾರಲ್ಲಿ? ನೀವು ಮಾಡ್ರಲಿ, ಬಹುಶಃ ನೀವು ಹೇಳ್ಬೇಕು ಮಕ್ಕಳು, ನಾವು ಹೇಳ್ಬೇಕನ್ನ. ಮಾಡ್ತೀರಿ ಎಲ್ಲರೂ? ಚಪ್ಪಾಳೆ ಹೊಡ್ರಿ. ಮತ್ತೆ ನೀವು ಮಾಡ್ರಿ, ಮತ್ತೆ ಬಹುಶಃ ಹೇಳಿದ್ರೆ ಮಗನ ಮಾಡ್ತೀರ ಹೆಣ ಎತ್ತಿಟ್ರಿ ಮಣ್ಣ, ಹಂಗೆ ಮಾಡಬೇಡ್ರಿ. ಬಹುಶಃ
ಹೇಳೋದಕ್ಕಿಂತ ರೂಪಿಸೋದು ಭಾಳ ಮುಖ್ಯ ಐತೆ. ಬಹುಶಃ ನಾ ಹೇಳ್ತೀನಿ ಇಲ್ಲ ಅನ್ನಂಗಿಲ್ಲ, ಅದನ್ನು ರೂಪಿಸುವಂಥವ್ರು ಯಾರಾದರೂ ಇದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನತೆ ಮತ್ತು ಭಕ್ತರು. ಅವ್ರ ಮನಸ್ಸು ಮಾಡಿದ್ರೆ ಅಡೆತಡೆ ಇಲ್ಲಂಗ MP ಹಾಕಳು ನೋಡಲಿ, ಹೇಳಿ ನೋಡಿ ಇವತ್ತು. ಮತ್ತು ಅವ್ರ ಮನಸ್ಸು ಮಾಡಿದ್ರೆ ಸಿದ್ದನಕೋಳ ಆಚೆ ಮನಸ್ಸು ಮಾಡೋದಕ್ಕಿಂತ ಬಾಗಲಕೋಟೆ ಜನತೆ ಮನಸ್ಸು ಮಾಡಿದ್ರೆ ಆಗ್ತಾಳ. ಮತ್ತು ಈಗ ಹೇಳಿ ನಿಮ್ಮ ಮಕ್ಕಳು ಅದನ್ನು ವೈರಲ್ ಮಾಡಿಡೋ ಮಕ್ಳು ಅದ್ರಿ ನಾವು ಹೌದಿಲ್ಲ, ವೈರಸ್ ಬಿಟ್ಬಿಡೋದು ಡಬ್ ಆದ್ರೆ ಆಗೋದೇನು 100ಕ್ಕೆ 100 ಹಾಕಳ, ಅದನ್ನು ಹೇಳ್ತೀನಿ. ಬೇಕಾದ ಹೊಡ್ಕೊರಿ ಮಕ್ಕಳ, ನಮಸ್ಕಾರ ಮಾಡ್ರಿ ಬಿಡ್ರಿ, ದಕ್ಷಿಣ ಕೊಡ್ರಿ ಬಿಡ್ರಿ, ಏನು ಬೇಕಾದ ಹೊಡ್ಕೊರಿ, ಆಶೀರ್ವಾದ ಮಾಡಿಬಿಟ್ಟು ನೋಡು ಹೊಡ್ಕೊಂಡು ಹೋಗಿ ನಿತ್ತಂದ್ರೆ ಹಂಗ ನಾವು ಏಕ್ ಮಾರ್ದು ತುಕ್ಡ ಮೊದಲ ಹೇಳಂಗಿಲ್ಲ, ಹೇಳಿದ್ವಿ ಅಂದ್ರೆ ಬಿಡಂಗಿಲ್ಲ. ಅದು ಆಗಲಿಲ್ಲ ಅಂದ್ರೆ ನೀವು ಬಿಟ್ಟಿದ್ದು ಮಕ್ಕಳ ಪಾಪ ನಿಮಗೆ ಹತ್ತತ್ ನೋಡಿ, ನಮಗೆ ಕರೆಕ್ಟನ. ನೀನು ನಾಳೆ 2 ಕಾಯಿ ಇಟ್ಟು ಹೋಗ್ಬಿಡವ, ನನ್ನ ಭಕ್ತರು ಹೇಳ್ಯಾರ 100ಕ್ಕೆ 100 MP ಹಾಕಿ ಅಂತ ಹೇಳ್ಯಾರ, ನೋಡು ಆಶೀರ್ವಾದ ಆಗತ್ತ. ಇಟ್ಟು ಬಂದ್ಯಾ, ಆಯ್ತು ಆಶೀರ್ವಾದ ಆಯ್ತು ನಡಿ. ಮತ್ತೆ ಎಲ್ಲರಿಗೂ ನಾನು ಆದ್ರೆ ಟಿಕೆಟ್ ತರ್ಬೇಕು, ಟಿಕೆಟ್ನ ಆಶೀರ್ವಾದ ಮಾಡೀನಿ. ಟಿಕೆಟ್ನ ಆಶೀರ್ವಾದ ಕಾಶಪ್ಪನವರ ವಿಜಯಾನಂದ. ನನ್ನ ಮಗಳಿಗೆ ಏನಾರ ಆತು ಮಗನ ಆಮೇಲೆ ಹೇಳ್ತೀನಿ ನಿನಗೆ, ಎಲ್ಲಿ ಹೊಕ್ಕರು ಬಿಡಂಗಿಲ್ಲ ಹಾಂ ಬಿಡು. ಆಶೀರ್ವಾದ ಆಗೈತೆ ನೋಡು, ಚಪ್ಪಾಳಿ ಹೊಡ್ರಿ ಎಲ್ಲರೂ. ಹಾಗೆಯೇ ಇನ್ನೋರ್ವರು ನಮ್ಮ ವಿವಿಡ್ ಕ್ರಿಯೇಷನ್ ಮಾಲೀಕರು, ನನ್ನ ಒಂದು ಈ ಉತ್ಸವದ ಮೇನ್ ಸ್ಪಾನ್ಸರು. ಆಮೇಲೆ ನನಗೆ ವಿಮಾನದಾಗ ಹಚ್ಚಿಸಿದ ಮಗ, ಗಡಗಡ ನಡಗಿಸಿ ಹೊಯ್ಕೊಳಗೆ ಮಾಡಿದಂಥ ಮಗ. ಬಾಯಲ್ಲಿ ಮುಂದೆ ಬಾಯಲ್ಲಿ ಒಂದು ನಿಮಿಷ ಬಾ, ಒಂದೇ ನಿಮಿಷ ಬಾ, ಬಾಯಲ್ಲಿ ಒಂದು ಪವಾಡ ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಹೋದ ವರ್ಷ ಹೇಳಿದ್ನಿಲ್ಲ ನಿಮ್ಗೆ, ಏನು ಹೇಳಿದ್ದೆ, ಗೋವಿಂದನ ತೊಗೊಂಬರ್ತೀನಿ ಅಂತ ಅಂದೆ. ಯಾರು ಹಿಂದಿ ನಟ, ಅವಂಗ ಒಟ್ಟು ಚಲೋ ಅಂತಾರಾಷ್ಟ್ರೀಯ ಮಟ್ಟದಾಗ ಇದು ಮಾಡ್ಯಾನ. ಆಮೇಲೆ ದೈವಿ ಭಕ್ತದನಂತ ಅವಂಗೆ ಅವಾರ್ಡ್ ಅನೌನ್ಸ್ ಮಾಡಕ್ಕಂತ ಹೋದ್ವಿ. ಹೋಗೋಣ ಬಾ ಅಪ್ಪಾಜಿ ಅಂತ ಕರ್ಕೊಂಡು ಹೋದಿವ. ಯಾಕೆ ಪ್ರೇಮನ ಇಲ್ಲೂ ಹೆಸರು ಕೂಡ ಹೋದ್ವಿ. ವಿಮಾನ ಹತ್ತಿದ್ದಿಲ್ಲ, ನಾ ಹೆಲಿಕಾಪ್ಟರ್ ಹತ್ತೀನಿ, ಜಗ್ಪುರ ಹತ್ತೀನಿ, ನಮ್ಮ RS ರಾಜು ಹತ್ಸ್ಯಾನ, ಎಲ್ಲರೂ ಹತ್ಸ್ಯಾರ. ವಿಮಾನ ಹತ್ತಿದ್ದಿಲ್ಲ ನಾ ಫಸ್ಟ್ ಟೈಮ್. ತೊಗೊಂಡೋಗಿ ಕುಂದಿಸ್ಬಿಟ್ಟು ಮಗ ಅಲ್ಲಿ ಅವನವನು ಬಾವು ಅಂತ ಮಾಡಿದ್ಲೆ. ಅದು ಮೊದಲ ಚಲೋದಿತ್ಲೆ, 1ನೇ ಸರಿ ಹೋಗೋ ಮುಂದೆ ಹೊಸದಿತ್ತು ಏರೋಪ್ಲೇನ್, ಸ್ಟಾರ್ ಏರ್ವೇಸ್, ಗುಟ್ಕದ್ದಲ್ಲ ಅದು, ಗುಟ್ಕದ್ದು. ಎಲ್ಲರೂ ಗುಟ್ಕ ಹಾಕೊಂಡು ವಿಮಾನ ತೊಗೊಂಡ್ರ, ನೀವು ಇಲ್ಲಿ ದೊಡ್ಡ ವಿಮಾನ ಹತ್ತಕತ್ತೀರಿ ಮಕ್ಕಳ. ಗುಟ್ಕ ಮಾರ್ದವ ವಿಮಾನ ಹತ್ತಾನ, ಇದು ವಿಮಾನ ಮಾಡ್ಯಾನ, ಗುಟ್ಕ ತಿಂದಾರ ವಿಮಾನ ಹತ್ತಕತ್ತೀರಿ ಮಕ್ಕಳ. ಅವ ಬಂಗಾರದ ಮನೆ ಕಟ್ಸ್ಯಾನ, ನೀವು ಇನ್ನೂ ಗುಡಿಸಲಾಗದ್ರಿ ಮಕ್ಕಳ. ಗುಟ್ಕ ತಿಂದು ಏನು ಬಾಳಿಲ್ಲ ನಿಮ್ದು ಹಾಂ. ಅವನಿಗೆ ಹೋದ್ವಪ್ಪ, ಅದು ಏನು ಹೊಸದಿತ್ತು ಏನೋ ಅನಿಸ್ಲಿಲ್ಲ ನಮ್ಗೆ. ಶಾವು ಅಂತ ಹೋಗಿಬಿಡ್ತು. ಒಳ್ಳೆ ಬರೋ ಮುಂದೆ ಇಂಡಿಗೋದಾಗ ಹೋಗೋದು ಮಗ ನಮ್ಗೆ ತಂದು ಮಾತಾಡಕ್ಕೆ ಬಂದಾರ ಅವ್ರು. ಇವತ್ತು ಅವ್ರು ಏನಾದ್ರೂ ನೀವು ಲೆಕ್ಚರ್ ಅಲ್ಲ, ಎಲ್ಲಿಗೆ ಹೇಳ್ಬಿಡು ಮತ್ತು ನಾ ಏನು ಹೇಳಿ. ಸಿಕ್ಯಾಬ್ ಮಹಿಳಾ ಪದವಿ ಪೂರ್ವ ಕಾಲೇಜು ವಿಜಯಪುರದಲ್ಲಿ ಕನ್ನಡದ ಪ್ರಾಧ್ಯಾಪಕನಾಗಿ ಕಳೆದ 30 ವರ್ಷಗಳಿಂದ ಉಪನ್ಯಾಸವನ್ನು ನೀಡ್ತಾ ಇದ್ದೇನೆ. 64-65 ಕನ್ನಡದಲ್ಲಿ ಗ್ರಂಥಗಳನ್ನು ರಚನೆ ಮಾಡಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದವನು. ರಾಜ್ಯೋತ್ಸವದ ಪ್ರಶಸ್ತಿ ಮತ್ತು ಸದ್ಯ ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣಾ ಸಮಿತಿಯ ಸದಸ್ಯನಾಗಿ, ಇವೆಲ್ಲವೂ ಪೂಜ್ಯರ ಪಾದದ ಆಶೀರ್ವಾದದಿಂದಾಗಿನಿ ಹೊರತು ನನ್ನಿಂದಾಗಿಲ್ಲ ಅನ್ನುವಂಥದ್ದು. ನಾನು, ನನ್ನ ಕುಟುಂಬ, ದಾಸಾನುದಾಸರು, ನಮ್ಮ ಅಣ್ಣಾಜಿ ರಫೀಕ್ ಕುಂಟೋಜಿಯವರು ಬಂದಿದ್ದಾರೆ, ಅವರ ಮಗ ಸದ್ದಾಮ್ ಕುಂಟೋಜಿಯವರು ಬಂದಿದ್ದಾರೆ. ದಯವಿಟ್ಟು ಸದ್ದಾಮ್ ಕುಂಟೋಜಿ ಮತ್ತು ರಫೀಕ್ ಕುಂಟೋಜಿಯವರು ವೇದಿಕೆಗೆ ಬರಬೇಕಂತ ಪೂಜ್ಯರ ಆದೇಶ ಇದೆ. ಯಾರಾದರೂ ಸಾಹಿತಿಗಳಿದ್ರೆ ನಮ್ಮ ಅಮೀನ್ಗಡದ ಬಸರಗೋಡ ಸಾಹಿತಿಗಳು ನೆನ್ಪಿಟ್ಕೋರಿ. ಇವರು ಬರ್ರಿ ಮುಂದೆ ಬರ್ರಿ, ನೀನು ತೆಳಗದಿ ಕಾಣಂಗಿಲ್ಲ, ನಾನು ದಪ್ಪದಿನ. ಇನ್ನೊಂದು ವಿಶೇಷ ಹೇಳೋಣ, ಇವ ಎಷ್ಟು ಹಾಡು ಬರ್ದಾನ, ಅವನ ರೈಟ್ಸ್ ನನಗೆ ಕೊಟ್ಟನ ವಿಡಿಯೋ ಮಾಡಕ್ಕೆ, ವಿಡಿಯೋ ಸಾಂಗ್ ಮಾಡಕ್ಕೆ. ನಾನು ಒಂದು 2 ಈಗಾಗಲೇ 2 ಆಲ್ಬಮ್ ಸಾಂಗ್ಗಳನ್ನು ಇದರಿಂದ ಶೂಟ್ ಮಾಡೀನಿ. ಅದು ಎಂಥದ್ರಾಗ ಶೂಟ್ ಮಾಡಿವಿ ಅಂದ್ರೆ ವಿಡಿಯೋ ಅಲ್ಲ, ಸಿನಿಮಾ ಕ್ಯಾಮ್ರಾದಾಗ ಮಾಡಿ ಯೂಟ್ಯೂಬ್ನಾಗ ಬಿಟ್ಟಿವಿ. ಅದನ್ನು ಸಿನಿಮಾದಲ್ಲಿ ಥಿಯೇಟ್ರ್ನಲ್ಲಿ ಸಹಿತ ಬರುವಂಥ ಕ್ವಾಲಿಟಿಯಲ್ಲಿ ಮಾಡಿದ್ದೀವಿ. ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಸಾಂಗಿಗೆ. ಇನ್ನೂ ಒಂದು ಈಗ ನೆಕ್ಸ್ಟ್ ಐತಿ. ಆಮೇಲೆ ಅದನ್ನು ನಾವು ಭಾರತೀಯರು ಅಂಥೇಳಿ ಅದು ಐತಂಡ್ಲೆ ರೆಡಿ ಮಾಡ್ಕೊರಿ.
ಈಗ ಹೆಂಗೂ MP ಇಲೆಕ್ಷನ್ ಬಂದೈತಿ. ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಇಡೀ ಸಿನಿಮಾ ಟಾಕೀಸ್ ಜವಾಬ್ದಾರಿ ಯಾರು ತಗೋಬೇಕು ಅನ್ನೋದು MP ಗೆ ನಿಂದ್ರವ್ರು ತಗೋಬೇಕು ಅಷ್ಟೇ. ಖತರ್ನಾಕ್ ಮಗ ಇವ. ಪುಣ್ಯಕ್ಕೆ ನನಗೆ ಹೇಳಿಲ್ಲ ನಾನು ಸತ್ತು ಹೋಗ್ಬಿಟ್ಟು ಅಲ್ಲಿ ಹೋಗಿ ಜೋಳಿಗೆ ಹಾಕಿ ಕುಂದ್ರಂಗೆ ಆಗ್ಬಾರ್ದು ಥಿಯೇಟ್ರ್ ಮುಂದೆ. ಆಯಿತು, ಸ್ವಾಗತ. ಇವರು ಕೂಡ ಪ್ರತಿ ವರ್ಷ ನಮ್ಮ ಚಲನಚಿತ್ರೋತ್ಸವಕ್ಕೆ ಅನೇಕ ಸಹಾಯ ಮಾಡಿದಂಥವ್ರು. ಹಾಗೆ ನಮ್ಮ ಮಾಂತೇಶ್ ಹಟ್ಟಿ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಬಾಲಕೃಷ್ಣ ರೆಡ್ಡಿ ಅವರು ಬರೀಲಿ ಹೇಳ್ತೀನಿ, ಇವ್ರ ಬಗ್ಗೆ ಹೇಳ್ಬೇಕು ಸ್ವಲ್ಪ. ಪ್ರೈಮ್ 5D ಅಂಥೇಳಿ ಒಂದು ಕಂಪ್ನಿಯ ಮಾಲೀಕರು ಇವರು. ಚಪ್ಪಾಳಿ ಹೊಡ್ರಿ ಎಲ್ಲರೂ. ಮೇಲಾಗಿ ಇವರು ಡಾಕ್ಟ್ರ್. ಪ್ರತಿ ಅಮಾಸಿ ದಿನ ಯಾಕೆ ಬಾಯ್ ಮಾಡ್ತಾರಲ್ಲ ಅವರು? ಯಾರು ಬಾಯ್ ಮಾಡ್ತಾರೆ? ಬಾಯ್ ಮಾಡಿದ್ರೆ ಬಾಯಿಗೆ ಪಾರ್ಸಿ ಹೊಡಿತೈತಿ ನೋಡಿ. ಹೇಳಿ ನೋಡಿ ಸುಮ್ಮನೆ ನೋಡ್ರಿ, ನಿಮ್ಮ ಸಂಬಂಧ 30 ಲಕ್ಷ ಖರ್ಚು ಮಾಡಾಕತ್ತೀನಿ. ಹತ್ತಕ್ಕಿರಿ ಒಳ್ಳ ಮಕ್ಕಳು ಮಾತಾಡೋದ. ಅಯ್ಯ ಹಾಕೇನಲ್ಲ, ಅಯ್ಯ ಹಾಕಿದೇನೆ ಐತಿ ಬಿಡು ಅಂತ ಇದಾಗ ದೊಡ್ಡ ಕತೆ ಆಗೈತ್ಲೆ. ಶೌಚಾಲಯ ಕಟ್ಕೊಂಡ ಮಾಡ್ರು ಒಬ್ಬರು ಮಾತಾಡೋದು ಒಂದು ಮೀಟಿಂಗ್ ಬಂದು ಆಗ್ಬಿಡ್ತಾವೆ. ಇಲ್ಲ ಅಂದ್ರೆ ಶೌಚಾಲಯ ಕಟ್ಕೊಂಡ್ರೆ ಹೋಗ್ಬೇಕಲ್ಲ ಹೊರಗೆ ಹಿಡ್ಕೊಂಡು ಹಾಕಿದ್ದು ಮಾತಾಡೋಕೆ ಹಂಗೆ ಆಗ್ಬಾರ್ದು. ಶೌಚಾಲಯ ಕಟ್ಕೊಂಡ್ರೆ ಎಲ್ಲರೂ ಒಂದೊಂದು. ಮತ್ತು ನಮ್ಮ ಮಾಡ್ದಾಗ ಕಟ್ಟಿದ್ರಂತೂ ಭಾಳ ಚಲೋ. ನಾವು ಪ್ಯಾಕೇನಿಲ್ಲ ಒಂದಿಷ್ಟು ಕಟ್ರೆ ಒಂದು ಅರ್ಥ. ಬರ್ರಿ, ನೀವು ಪ್ರೈಮ್ 5D ಮಾಲಕರು. ಮೇಲಾಗಿ ಒಂದು ವಿಶೇಷ ಹೇಳ್ತೀನಿ, ಪ್ರತಿ ಅಮಾಸಿಗೆ ಉಚಿತ ಆರೋಗ್ಯ ಶಿಬಿರ ಮಾಡುವಂಥವ್ರು. ಚಪ್ಪಾಳಿ ಹೊಡ್ರಿ. ಇವರು ಯಾರ್ಯಾರು ಟ್ರೀಟ್ಮೆಂಟ್ ಕೊಟ್ಟಾರ ಹೇಳಿದ್ರೆ ಆಗ್ಬಿಡ್ತೀವಿ ನೀವು. ವಾಜಪೇಯಿ ಟ್ರೀಟ್ಮೆಂಟ್ ಕೊಟ್ಟಾರ, ಆಮೇಲೆ ಜಸ್ವಂತ್ ಸಿನ್ಹಾ, ಅಶೋಕ್ ಸಿಂಗಾಲ್ಜಿ ಕೊಟ್ಟರು. ಚಪ್ಪಾಳಿ ಹೊಡ್ರಿ. ಮತ್ತು ಯಾವಪ್ಪ ಹೇಳೋ 10 ಎಲ್ಲ ಅಜ್ಜಾರ ಆಶೀರ್ವಾದದಿಂದ ವರ್ಷ ಬರ್ತೀನಿ. 3 ವರ್ಷ ಆಯಿತು. ಹಂಗೆ ಸಿನಿಮಾಗಳು ಅವ್ರ ಆಶೀರ್ವಾದದಿಂದ ಈಗ ಡೆಡ್ಲಿ ಕಿಲ್ಲರ್ ಅಂತೇಳಿ ಒಂದು ಸಿನಿಮಾ ರಿಲೀಸ್ ರೆಡಿ ಐತಿ. ಸನಿಹ, ಆಮೇಲೆ ಬ್ರಹ್ಮಪುತ್ರ, ರೈತ ರಾಜ್ಯ. ಈಗೇನು ಅಜ್ಜಾರು ಹೇಳಿ ರೈತ ರಾಜ್ಯ ಅಂತೇಳಿ ಹಾಗೆ ಆಗ್ತಾರೆ ರೈತರು. ಈಗ ಡೆಡ್ಲಿ ಕಿಲ್ಲರ್ ರಿಲೀಸ್ ಐತಿ. ಆಮೇಲೆ ಜಾನಿ ವಾಕರ್ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗೈತಿ. ಎಲ್ಲ ಅಜ್ಜರ ಆಶೀರ್ವಾದ, ಮಾವನವ್ರ ಆಶೀರ್ವಾದ. ಮಗ ನನಗೆ ಒಂದು ಪಾತ್ರ ಕೊಡಂಗಿಲ್ಲ, ಆಶೀರ್ವಾದ ನಮ್ದು ಹೊಡಿತಾನೆ ಮಗ. ಮತ್ತು ನೀನು ಡ್ಯಾನ್ಸ್ ಮಾಡಂದು ಫಿಲಾಸಫಿ ಇದ್ರೆ ಅಷ್ಟಕ್ಕರಿ ನನಗೆ. ಇವ್ರ ಮನೆ ಸುಮ್ಮಿರಲಿ, ಇಂಗ್ಲೀಷ್ನೇ ಬರ್ತಾರೆ ನೋಡಿ ನಾನು ಹೊರಡಿನಿ. ಇವ್ರ ಮನಿನ 3 ಎಕರೆ ಐತೆ ನೋಡಲಿ. ಚಪ್ಪಾಳಿ ಹೊಡ್ರಿ. ಬೆಂಗಳೂರಾಗ 3 ಎಕರೆ ಐತೆ. 1 ಎಕರೆಗೆ ಎಷ್ಟೈತೆ ಅಲ್ಲಿ? 40 ಕೋಟಿ ಅಲ್ಲ? ಹಾಂ, 30 ಕೋಟಿ. 1 ಎಕರೆಗೆ 30 ಕೋಟಿ ಅಂತ 90 ಕೋಟಿ ಮನೆ ಐತೆ ನೋಡಲಿ ಒಂದು. ಚಪ್ಪಾಳಿ ಹೊಡ್ರಿ ಎಲ್ಲರೂ. ನಿಮ್ಮ ಹೆಸರು? ರಾಮಮೋಹನ್ ರೆಡ್ಡಿ. ಬರ್ರಿ ಮುಂದೆ ಬರ್ರಿ. ಹೈದ್ರಾಬಾದ್ ಯಾವ ಕಂಪ್ನಿ? ನೀವೇ ಹೇಳು, ನಮ್ಗೆ ಇಂಗ್ಲೀಷ್ ಅರ್ಥ ಮಾಡ್ತಾ ಬರ್ತಾವ. ನಮ್ಮ ಹೆಸರು ರಾಮಮೋಹನ್ ರೆಡ್ಡಿ, ಹೈದರಾಬಾದಿಂದ. ನಮ್ಮ ಚೋಲ್ಟ್ರಿ ಇದೆ, ಒಂದು 10 ಎಕರ್ಸಲ್ಲಿ ಒಂದು ಚೋಲ್ಟ್ರಿ. ನಾವು ವೇರ್ ಹೌಸ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಓರ್ಲಾ ಕನ್ವೆನ್ಷನ್ ಆ್ಯಂಡ್ VPR ಆ್ಯಂಡ್ ಸಾಕೆಟ್ 3 ಕಂಪನೀಸ್ ಇದೆ. ಏನು ಹೇಳಿದ್ರೆ ನಮಗೆ ಗೊತ್ತಾಗಬಾರ್ದು. ನನಗೆ ನಿಮಗೇನು ಗೊತ್ತಾಗೈತೆ? ಆದ್ರೆ ಒಂದು ಗೊತ್ತಾಗೈತೆ, ಕಂಪ್ನಿ ಓನರ್ ಅನ್ನೋದು ಗೊತ್ತಾಗೈತೆ ನೋಡಿ. ಚಪ್ಪಾಳಿ ಹೊಡ್ರಿ ಎಲ್ಲ. ಧನ್ಯವಾದಗಳು ನಿಮ್ಗೆ, ನೀವು ಬಂದಿದ್ದಕ್ಕೆ. ಎಲ್ಲರೂ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಟೀಚರ್ ಇದ್ದರೂ ಕೂಡ ಟ್ರೆಡಿಷ್ನಲ್ ಡ್ರೆಸ್ನೇ ಬಂದಾರೆ. ಚಪ್ಪಾಳಿ ಹೊಡ್ರಿ, ಅದು ಭಾಳ ಇಂಪಾರ್ಟೆಂಟ್. ಹಾಂ, ಹಾಗೆಯೇ ಅವ್ರ ತಾಯರು ಬಂದಾರ, ಅವ್ರಿಗೆ ಧನ್ಯವಾದಗಳು. ಅವ್ರ ತಂದೆಯವ್ರಿಗೂ ಕೂಡ ಸ್ವಾಗತ. ನಮ್ಮ ಉಪ್ನಾಳ್ ಹಳೆಪಡಿ, ಹಳಪಡಿ, ಶಶಿಕಾಂತ್ ಹಳಪಡಿ ಅವ್ರಿಗೂ ಕೂಡ, ಶಶಿಕುಮಾರ್ ಹಳಪಡಿ. ಈಗ ನೋಡಿ ಕಳ ಬಂತು. ನಾವು ಬಂದ್ರೆ ಒಬ್ಬರು ಚಪ್ಪಾಳೆ ಹೊಡಿಲ್ಲ. ಇವ್ರು ಎತ್ತಿ ನೀವು ಬಂದ್ರೆ ಹಾಂ ಅಂತ ನೋಡಿ. ಹಾಗ ನಮ್ಮ ಬಾಲಿ ಎದ್ದು ಹೋಗ್ಬೇಡ್ರಿ. ಯಪ್ಪ ಎದ್ದು ಹೋಗ್ಬೇಡ್ರಿ. ಮತ್ತೆ ಎಲ್ಲರೂ ಎದ್ದು ಹೋದ್ರೆ ನಾನಾ ಭಾಷಣ ಮಾಡ್ಬೇಕಾಯ್ತು ಖಾಲಿ ಗುರ್ಚಕ್ಕ. ನಮ್ಮ ಚಂದ್ರಪ್ರಭಾ ನೋಡಿರಿ, ಮಜಾ ಭಾರತಾಗ ನೋಡಿರಿ. ಹ್ಞೂ ಅಂಟ್ರಲ್ಲಿ. ಈಗ ಅವ್ರ ನೆಕ್ಸ್ಟ್ ಇವೆಂಟ್ ಐತಿ. ಈಗ ಇವೆಂಟ್ ಕೊಡ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ. ಯಾರು ನೀವು ಕುಂತ್ರ ಕೊಡ್ತೀವಿ. ಕುಂತ್ರ ಕೇಳಕ್ಕೆ ಕುಂದ್ರಿ ಇಲ್ಲಿ.
ಕುಂದ್ರಲ್ಲಿ ಏನಿದೆ ಕುಂದ್ರೆ ಕಾಣಂಗಿಲ್ಲ ನಾನು ತಲೆ ಮ್ಯಾಗ ಹತ್ತು ಬರ್ರಿ ಆಗಾರ. ಹಾಗೆಯೇ ನಮ್ಮ ಅವ್ರಿಗೆ ಕೂಡ ಸ್ವಾಗತ. ನಿಮ್ಮದು ಇವೆಂಟ್ ಮಾಡಿರಿ. ನೆಕ್ಸ್ಟ್ ಬಸವರಾಜ್ ನಮ್ಮ ಇಲಕಲ್ ಹುಡುಗ ನೋಡಲಿ ಮಜಾ ಬರ್ತಾವ. ಏನು ಚಪ್ಪಾಳಿ ಹೊಡ್ರಿ ನಮ್ಮ ಮಠದ ಆಶೀರ್ವಾದದಿಂದ, ಸಿದ್ದನಗೋಳ ಆಶೀರ್ವಾದ ಒಂದು. ಹಾಗೆಯೇ ನಮ್ಮ ಗೊಬ್ರಗಾಲ್, ಯಾವ ಊರು? ಮಂಡ್ಯ. ಊರ ಹೆಸರು ಗೊಬ್ರಗಾಲ. ಚಪ್ಪಾಳಿ ಹೊಡ್ರಿ ಎಲ್ಲರೂ. ಮಜಾ ಭಾರತವ್ರು ಬಂದಾರ. ಈಗ ನೆಕ್ಸ್ಟ್ ಇದಾಗ್ತದೆ. ಆಮೇಲೆ ಇವರು ರೇಣುಕಾ ಎಲ್ಲಮ್ಮ ಬಂದಾರನ್ನ ಅವ್ರು ಉದ ನಾಳೆ ಬರ್ತಾರನ್ನ ಅವ್ರು. ನಾಳೆಗೆ ಹುಡುಗಿಯಾರು ಬರ್ತಾರೆ ಇಬ್ಬರು. ರೇಣುಕಾ ದೇವಿ ಹುಡುಗಿಯಾರು ಅದ್ರಲ್ಲ ಇಬ್ಬರು ಧಾರಾವಾಹಿ. ಎರಡು ಹುಡುಗಿಯಾರು ಬರ್ತಾರೆ. ಹುಡುಗಿಯಾರು ಅಂದ್ರೆ ದೊಡ್ಡ ಹುಡುಗಿಯಾರ ಅಲ್ಲಿ ಹೇ ಮಾಡ್ತಾರೆ. ಸಣ್ಣ ಹುಡುಗವು. ಧನ್ಯವಾದ ಮಕ್ಕಳು. ನಿಮ್ಗೆಲ್ಲರಿಗೂ ಸ್ವಾಗತ. ನಮ್ಮ ಮಠದ ಪರವಾಗಿ ನಾವು ಕಾಮಿಡಿ ಇರ್ತಾವೆ. ನಿಮ್ಗಿನ ಕಾಮಿಡಿ ನಾವು. ಆದ್ರೆ ನಿಮಗೆ ರೊಕ್ಕ ಕೊಡ್ತಾರ, ನಮ್ಗೆ ಕೊಡಂಗಿಲ್ಲ. ಇಷ್ಟ ನೋಡಿ. ಚಪ್ಪಾಳೆ ಮಾಡ್ರಿ ಎಲ್ಲರೂ. 5 ದೀಪಗಳನ್ನು ಬೆಳಗಿಸಿ ಉದ್ಘಾಟನೆ ಇವತ್ತು. 5 ಸಮಯಗಳ ದೀಪಗಳು. ಪ್ರಾಯೋಜಕರು ಕೂಡ ಹಚ್ಚಬೇಕಾಗಿ ವಿನಂತಿ. ಪ್ರಾಯೋಜಕರು ಹಚ್ಚ್ರಿ ಎಲ್ಲರೂ. ಏ ಇವನ ಬಾರೋ ದೇಶಪಾಂಡೆ, ಬಾರೋ. ನೀನು ಕರಿಬೇಕನ? ಬಾ ಇಲ್ವಾ ನಿರಂಜನ? ಗೊಬ್ರಗಾಲ ಬರ್ರೋ ಯಪ್ಪ. ಕರ್ದು ಹೆಣ ಬಿದ್ದೀನಿ. ಬೀಗ್ತರ ಮಾಡಕತ್ತೀನಿ ಅನ್ನ ಇಲ್ಲಿ. ಹಚ್ಚ್ರಿ, ನಡಕ್ ನಿಂದ್ರಿ. ಇವ್ರಿಗಾಸ್ ಕೊಡ್ರಿ. ಇಲ್ಲ ಕುಂದ್ರಿ, ನಿಂದ್ರಿ. ಎಲ್ಲಿ ಆಸ್ ಮಾಡ್ತೀರಿ ಅನ್ನೋದು ತಿಳಿವಲ್ಲ ನನಗೆ. ನಿಮ್ಗೆ ತಿಳಿದಂಗೆ ಆಗ್ಬಿಟ್ಟು ಇಷ್ಟು ಬಂದ್ ಮಾಡಿದ್ರು ಬರ್ತಾರೆ ಅಂದ್ರೆ ಮಿಕ್ಕಿದೆ ಅರ್ಬೇಕು ನೀವು. ನಿಮಗೆ ಸನ್ಮಾನ ಮಾಡ್ಬೇಕು ನಾನು. ಎಲ್ಲೆಲ್ಲಿ ಹಾದು ಬಂದಾರೋ ಏನು ಅಂತೀರಿ. ಧನ್ಯವಾದಗಳು. ಹಾಗೆಯೇ ನಮ್ಮ ದೊಡ್ಡಗೌಡ ಜಿ ಪಾಟೀಲ್. ಸಾರಿ ನಾನು ಗೊತ್ತಿಲ್ಲ. ತಡಿ ಮರ, ನೀ ದಾಡಕ್ಕೆ ಸಿಟಿ ಬರಬೇಡ. ನಮ್ಮ ದಾಟಬಾರ್ದು ಒದರಿ ಬಿಡ್ತೀವಿ ನಾವು. ಏನು ಅದನ್ನ ನಾನು ಕನ್ಫ್ಯೂಸ್ ಮಾಡ್ಕೊಂತೀನಿ ಅಂದ್ರೆ ಬಿಡಂಗಿಲ್ಲ. ಚಪ್ಪಾಳೆ ಹೊರ್ರಿ ಎಲ್ಲರೂ. ರಹಸ್ಯಗಳನ್ನೆಲ್ಲ ಆ ಶಿಲೆಯಲ್ಲಿ ಬಚ್ಚಿಟ್ಟು ಕಲಾಯಿ ಮಾಡ್ತಿದ್ರಂತೆ. ಅದನ್ನೇ ಟೆಂಕ ಅನ್ನೋದು.
ಪ್ರೀತಿ ಹುಟ್ಟೋಕೆ ಒಂದು ಯುಗ ಬೇಕಿಲ್ಲ, ಒಂದು ಕ್ಷಣ ಸಾಕು. ಏನೋ ಏನೋ ಹೊಸದು ಪ್ರೀತಿ ಏನು ಹೊಸದು, ಮನಸ್ಸು ಬಯಸೋ ಪ್ರೀತಿ ಎಂದು ನಿನದೇ ನಿನದು. ರಾಜ ಒಂದ್ ಸುರಂಗ ಅಲ್ಲದೆ 3 ಸುರಂಗ ಕಟ್ಟಿದ್ದಂತೆ. ಪಾಸಿಬಲ್. ಆದ್ರೆ ಆ ಸುರಂಗದೊಳಗಡೆ ನಾವು ಏನಾದ್ರೂ ಹೋದ್ರೆ ನಾವು ವಾಪಸ್ ಬರ್ತೀವ ಇಲ್ಲ ಅನ್ನೋದೇ ಡೌಟ್. ಅವ್ನು ಸೂಸೈಡ್ ಮಾಡ್ಕೊಂಡಿರ್ಬೋದಾ, ಅವಳೇ ಆಗಿರ್ಬೋದಾ? ಈ ಬೆಟ್ಟದಲ್ಲಿ ಏನು ನಡೀತಿದೆ ಅಂತ ಅನ್ಸುತ್ತೆ ಕಣೋ. ಪಕ್ಕ ವಾಮಾಚಾರಿಗಳ ಕೆಲಸ ಮಗ. ಏನೋ ಸಂಬಂಧ? ಈ ದುಡ್ಡಿನ ಮುಂದೆ ಯಾವ ಸೆಂಟಿಮೆಂಟು ನಡೆಯೋದಿಲ್ಲ. ಅದಕ್ಕೇನಪ್ಪ ಇಡೀ ಪ್ರಪಂಚದ ಕಣ್ಣು ನಮ್ಮ ಇಂಡಿಯಾ ಮೇಲಿರೋದು. ಶತಮಾನಗಳೇ ಕಳೆದೋಗಿರೋದ್ರಿಂದ ಒಂದೋ ಎರಡೋ ಕನಕ ಪುಷ್ಪ ಇರಬಹುದು. ಕನಕ ಪುಷ್ಪ? ಹೊಸಮಂಗಿ ಬೆಟ್ಟನಾ? ಸಿದ್ದಪ್ಪಾಜಿಯ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮ ರಕ್ಷಣೆ ಮಾಡುತ್ತದೆ ಅಂತಕ್ಕಂಥ ಉಕ್ತಿಯನ್ನು, ಧರ್ಮವು ರಕ್ಷತಿ ರಕ್ಷತಃ ಅಂತಕ್ಕಂಥ ನುಡಿಯಂತೆ ಧರ್ಮದ ಆದಿಯಲ್ಲಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ಕುರುಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನನ್ನ ಶ್ರೀ ವಿಜಯನಂದ್ ಕಾಶ್ಯಪ್ನವರೇ, ನನ್ನ ಅತ್ತಿಗೆ ಇರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರೇ, ರಾಜೂರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಭೆಯನ್ನು ನಮ್ಮೆಲ್ಲರೂ ಕೂಡ ಆ ಭಾಗದಿಂದ ಈ ಭಾಗಕ್ಕೆ ತಂದು ಉತ್ತಮವಾಗಿರ್ತಕ್ಕಂಥ ಕಲಾ ಪೋಷಕ ಇರ್ತಕ್ಕಂಥ ಗುರುಗಳ ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸ್ತಾ, ಪ್ರತಿ ವರ್ಷವೂ ಕೂಡ ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೇರೋದ್ರ ಮೂಲಕ ಈ ಜಾತ್ರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾತ್ರೆ ಆಗ್ತಕ್ಕಂಥದ್ದು ನಿಜವೂ ಭಾಳ ಸಂತಸವನ್ನು ತರ್ತಕ್ಕಂಥದ್ದು. ನಾಳೆ ಬೆಳಗಿದ್ರೆ ಮಕರ ಸಂಕ್ರಾಂತಿ, ಸೂರ್ಯ ತನ್ನ ಪಥವನ್ನು ಬದಲಿಸ್ತಕ್ಕಂಥ ರಥಸಪ್ತಮಿ ಅಂತ ಕೂಡ ಕರಿತೇವೆ ನಾವು. ಅಂತ ಪವಿತ್ರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀಗಳ ಆಶೀರ್ವಾದ ಮತ್ತು ಸಿದ್ದಪ್ಪಾಜಿಯ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥ ನಾವೆಲ್ಲರೂ ಕೂಡ ಬಹಳ ಭಾಗ್ಯಶಾಲಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಿಂದಕ್ಕೆ ರಾಜಾಶ್ರಯದಲ್ಲಿ ಅನೇಕ ಕಲಾವಿದರು ಬದುಕ್ತಾ ಇದ್ರು, ಆದರೆ ಇವತ್ತು ರಾಜ್ಯಗಳಿಲ್ಲ, ಅವ್ರ ರಾಜಾಶ್ರಯನೂ ಕೂಡ ಇಲ್ಲ. ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮಠಮಾನ್ಯಗಳು ಅವ್ರು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಲ್ಲಿ ಪ್ರಥಮವಾಗಿರ್ತಕ್ಕಂಥ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ದನಕೊಳದ ಮಠ ಅಂತಕ್ಕಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಹೇಳ್ಕೊಳ್ಬೇಕಾಗ್ತದೆ. ಅನೇಕ ಜನ ಕಲಾವಿದರು ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ತಕ್ಕಂಥ ನಾವು ನೋಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಹೆಚ್ಚು ಜನ ಸೇರೋದ್ರ ಮೂಲಕ ಈ ಜಾತ್ರೆ ಒಂದು ವೈಭವವಾಗಿ ಮತ್ತು ಅದರ ಅಷ್ಟೇ ಅಲ್ಲದೆ ಇಂಥ ಗುಡ್ಡಗಾಡು ಪ್ರದೇಶದ ಶ್ರೀಗಳು ನಮ್ಮನ್ನೆಲ್ಲರೂ ಕೂಡ ನಗಿಸ್ತಾ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇಂಥ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಕೂಡ ನಿತ್ಯ ದಾಸೋಹ, ಭಕ್ತರು ಯಾವಾಗ ಬಂದರೂ ಕೂಡ ಹಸ್ಕೊಂಡು ಹೋಗ್ಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ. ಬರೀ ಅದಷ್ಟೇ ಅಲ್ಲ, ಬೈಗಳದ ಮೂಲಕ ಆಶೀರ್ವಾದ, ಬೈಗಳು ಹೇಳ್ತಾರೆ, ಬೈಗಳು ನೀವು ಆಶೀರ್ವಾದ ತಿಳ್ಕೊಂತೀರಪ್ಪ ಅಂತಕ್ಕಂಥದ್ದು ಮಾತು. ಆದರೂ ಕೂಡ ಕಾಮಿಡಿಯಾಗಿ ಅಂದರೆ ಬೇರೆ ಮಠಗಳು ಅನೇಕ ಆಸ್ತಿಗಳನ್ನು ಬೇರೆ ರೀತಿಯೊಳಗೆ ಇದ್ರೂ ಕೂಡ ಭಕ್ತರ ಆಸ್ತಿಯಾಗಿರ್ತಕ್ಕಂಥ ಮಠ ಯಾವುದಾದ್ರೂ ಇದೆ ಅದು ಸಿದ್ದನಕೊಳದ ಮಠ ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು
ಮಠದ ಭಕ್ತರು ನಾವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರೂ ಕೂಡ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಏನು ಇದೊಂದು ಚಿತ್ರೋತ್ಸವ ಆಗ್ತಾ ಇದೆ, ಅದ್ರ ಜೊತೆಗೇ ಇಲ್ಲಿ ಒಂದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವೆಲ್ಲದಕ್ಕೂ ಬೆಂಗಳೂರನ್ನ ಆಶ್ರಯಿಸ್ತೇವೆ. ಆದರೆ ಅಲ್ಲಿಯವರು ಇಲ್ಲಿ ಬರುವಾಗಾಗಿ ಇದೊಂದು ಉತ್ತಮ ಸನ್ಮಾನ ಒಂದು 10 ನಿಮಿಷದಾಗ ಮುಗಿಸ್ತೀನಿ ನೋಡಲಿ, ಮತ್ತು ಬೇರೆ ಕಡೆ ಎಲ್ಲಿ ಇರಲ್ಲ. ಯಾಕಲೆ 10 ನಿಮಿಷದಾಗ ಎಲ್ಲ ಕಾರ್ಯಕರ್ತರು ಕೂಡ 10 ನಿಮಿಷದಾಗ ಮುಗಿಸ್ಬಿಡ್ತೀನಿ. ಎಳದೇ ಇರ್ತಿರಲ್ಲ, ನಾನು ಏನು ದಾತಕ್ಕೆ ತೊಂದ್ರೆ ಮಕ್ಕಳ ಹೆಸರು ಅದೇ ಒಬ್ಬೊಬ್ಬರು ಮುಗಿಸ್ತೀನಿ, ಬೆಳತನ ಮಾತಾಡ್ಬೇಕು. ನಾನು ಬೈಕ್ ಒಬ್ಬರು ವಿಚಾರ ಮಾಡ್ರೆ ಚಹಾ ಕುಡ್ದಿಯಾ, ನೀರು ಕುಡ್ದಿಯಾ, ಸತ್ಯ ಅದಿ ಅಂತ ಕೇಳಿರ ಅಲ್ಲಿ ನಮ್ಮದು ಮಾಡ ಅಂತನವ, ಏನು ನೀ ಸತ್ರ ಸಾಲ ಅದೇನ ಅಂತನವ. ಯಾಕ್ಲೆ ಇರುವಲ್ಲಕ 40 ವರ್ಷದಾರ ಅದಾರ ಇಲ್ಲಿ, ನೀ 4 ವರ್ಷದ ಜಾತಿಯಲ್ಲ ಕೊಡ್ತೀನಿ ತಡಿ. ಒಟ್ಟು ಏನು ನನ್ನ ಬಗ್ಗೆ ವಿಚಾರ ಮಾಡು, ನೀ ಸ್ವಾಮಿಯಾಗ 1 ದಿವಸ ಅಂದ್ರೆ ಗೊತ್ತಾಗತ್ತ. ಆಕೆಯನ್ನು ನಾಳೆ ಕೈವೇ ಕೊಡ್ತೀನಿ, 1 ದಿವಸ ಹಾಕೊಂಬಿಡು ತಡಿ, ತಡ್ಕೊಳವಲ್ಲವ. ಹಂಗ ನನಗೇನು ಮಕ್ಕಳಿಲ್ಲ, ನಾನು ಸನ್ಯಾಸಿ ಅಲ್ಲ. ನನಗೂ 3 ಮಕ್ಳು ಅದಾವು, 2 ಮಕ್ಕಳು ಕರ್ಕೊಂಡು ಹೊಂಟಿರ್ತೀನಿ. ಯಾವ್ದಾರ ತೊಗೊಂಡು ಹೊಂಟ ನನಗಿಂದಿರಿ ಸೊಳ ಮಕ್ಕಳ ನೀವು ಇಬ್ಬರು. ಒಂದು ಸ್ವಲ್ಪ ಸೈಡ್ ನಿಂದ್ರಿ, ಸೈಡ್ ಬರಲಿ, ಸನ್ಮಾನ ಮಾಡೋ ಮುಂದೆ ಸೈಡ್ ನಿಂದ್ರಿಸ್ರಲಿ, ತೆಗಿಬೇಡ್ರಿ, ಯಾರೂ ತೆಗಿಯಂಗಿಲ್ಲ. ರೂಲ್ಸ್ ಅಂದ್ರೆ ರೂಲ್ಸು ಹೇಳಿ ನೋಡು. ಎಲ್ಲರೂ ಹಿಂದೆ ನಿಂತವ್ರಿಗೆ ಸನ್ಮಾನ ಮಾಡ್ರಿ, ಹಿಂದಿದ್ದವ್ರಿಗೆ ಬೇಗ ಬೇಗ ನೋಡ್ರಿ ಹೆಂಗೆ ಕುಂತಾರ ನೋಡ್ರಿ, ದಂಪತಿಗಳು ಕುಂತಂಗ ಚಪ್ಪಾಳೆ ಹೊಡ್ರಿ ಎಲ್ಲಾರ. ಈ ಟೈಪ್ ಎಲ್ಲಾರ ಮಾಡ್ಯಾರ ಏನ್ಲಿ? ನೋಡ್ರಿ ಎಷ್ಟು ಚಂದ ಕಾಣತ್ತಿಲ್ಲ ಈಗ ಇದನ್ನ ಪೇಪರ್ಗೆ ಹಾಕ್ರಪ್ಪ ಅಂದ್ರೆ ಒಂದು ಇದಾಗತ್ತದ. ಇಲ್ಲ ಹಾಕ, ನೀ ಸೈಡ್ ಬಾಲಿ ಮಾರ, ಇವಾಗ ಆಟ್ ನಿಂದಿರ್ತಾವ, ನೇತು ವಜ್ರ ಪಾತ್ರ ಮಾಡ್ಕೊಂತ. ಬಾಲಿ ನಿಮ್ಮ ಅವನ ಇಲ್ಲಿ ಬಾರಲ್ಲಿ ಸನ್ಮಾನ ಮಾಡಿ, ಇಲ್ಲಿ ಸನ್ಮಾನ ಮಾಡಿಂದ ಅಲ್ಲೇ ಕುಂತು ಬಿಡ್ತೇನೆ ನೀನು. ತಡಿ ಫೋಟೋ ಇಲ್ಲಿ ಎಲ್ಲಾರ್ದು ಬರ್ತೈತಿ. ಇಲ್ಲಿ ಯಾರ್ದು ಪೋಸ್ಟ್ ಖಾಲಿ ಐತಲ್ಲ, ಯಾರ್ದು ಇದು? ನಂದಲ್ಲದ. ಇರ್ಲಿ ನಿರಂಜನ ಇಲ್ಲಿ ಬಾ 1 ನಿಮಿಷ ಬಾ. ಬಾರ ನಿರಂಜನ, ಬೇಗ ಜಲ್ದಿ ಬರ್ಬೇಕು. ಟಪ್ನ ನಾವು ಕುರ್ಚೆ ಕೊಟ್ಟಕ್ಕೆ ಕುಂತು ಬಿಡ್ಬೇಕು. ಇಲ್ಲ ಕುರ್ಚಾಕ್ ಮಾಡ್ರಾಗ ಎಲ್ಲಿ ಬೇಕಲ್ಲಿ ಹಾಕೋ ಅದು ಶಾಲ್ ಹಾಕೋರಿ, ಶಾಲು. ಎಲ್ಲಾರು ಹಾಕ್ರಿ, ಹಿಂದಿದ್ದವ್ರಿಗೆ ಹಾಕ್ರಲಿ. ಎಲ್ಲರಿಗೆ ಸನ್ಮಾನ ಮಾಡ್ರಿ, ಪಟ ಮಾಡ್ರಿ. 10 ನಿಮಿಷದಾಗ ಮುಗಿಸಿ ಕೆಳಗೆ ಕುಂದಿರಿಸ್ಬಿಟ್ಟು ಅವ್ರನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. ಈಗ ಮಾತಾಡೋಕೆ ಕೊಡ್ತೀವಿ. ನೆಕ್ಸ್ಟ್ ಮಾತಾಡೋದು ಮುಗಿದ ಕೂಡಲೇನ ಫಂಕ್ಷನ್ ಸ್ಟಾರ್ಟ್. ಬೆಳತನ ಏಕ್ ಮಾರ್ ದೋತು ಕೂಡ ಜೈ ನಮ್ಮ ಪಾರ್ವತಿ ಹರರಮ್ಮ ಅದೇ ಅಂದ್ಬಿಡು. ಡ್ಯಾನ್ಸ್ ಎಲ್ಲ ಹಾಕೋ ನಮ್ಮ ಮಸ್ತಾಗಿ ನೋಡು ಮಗನ. ಈಗ ನೋಡು ಮರ್ಯಾಗೇನಿಲ್ಲ, ಈ ಫೋಟೋ ಹೊಡೆದು ಹಾಕಿಬಿಡ್ತಾನೆ ರಿಸಾರ್ಟ್ ನಮ್ಗೆ. ಸಿದ್ದನಕೊಳ ಶ್ರೀಗಳ ಬ್ಲೆಸ್ಸಿಂಗ್ಸ್ ಇಂಗ್ಲೀಷ್ನಾಗ ಹಾಕ್ತಾನೆ ಮಗ. ಮೈ ಡಿಯರ್ ಅಂತ ನೋಡಿವ ನನಗೆ ಮಗ. ನಾನು ಏನು ಹೆಂತಿ ಮಾಡಿ ಅನ್ಲಿ, ಗುಡ್ ಮಾರ್ನಿಂಗ್ ಡಿಯರ್ ಅಂತ ಕಳಿಸ್ತಾನೆ ನನಗೆ. ಲಾಪ್ ಹೋಗ್ಕೊಂಬಿಟ್ಟು ನಾನು.